ನಮಸ್ತೆ. ಅವಲಕ್ಕಿ ಪಾಯಸ ಮಾಡೋ ವಿಧಾನ. ಒಂದು ಬೌಲಲ್ಲಿ ಬೆಲ್ಲ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿ ಅದನ್ನು ಬಿಸಿ ಮಾಡಿ ಅದನ್ನು ನೀರು ಥರ ಮಾಡಿಟ್ಕೊಳ್ಳೋಣ. ಪಾಕ ಬರೋದು ಬೇಡ. ಇನ್ನೊಂದು ಬಾಣಲೆಯಲ್ಲೇ ಬೆಣ್ಣೆ ಹಾಕ್ಕೊಂಡು ಅದು ಹಂಗೆ ಬಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಳ್ಳೋಣ. ಬಟರ್ ಯೂಸ್ ಮಾಡಿದ್ರಿಂದ ಬಟರ್ ಬೇಗ ಬ್ಲ್ಯಾಕ್ ಆಯಿತು. ಅದರಲ್ಲೇ ಸ್ವಲ್ಪ ದ್ರಾಕ್ಷಿ ಹಾಕಿ ಅದನ್ನು ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಂಡು ಅದೇ ಬಟರ್ಗೆ ಅವಲಕ್ಕಿ ಹಾಕಿ ರೋಸ್ಟ್ ಮಾಡೋಣ. ರೋಸ್ಟ್ ಮಾಡಿರೋ ಅವಲಕ್ಕಿ ಎತ್ತಿ ಸಪ್ರೇಟಾಗಿ ಇಟ್ಕೊಂಡು ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗೋಯಿತು ಬಟರ್ ಆಗಿರೋದಕ್ಕೆ. ಇನ್ನೊಂದು ಕಡೆ ಬಟ್ರ್ ಒಂದು ಸ್ವಲ್ಪ ಹಾಕಿ ಅದರಲ್ಲಿ ಹೆಸರುಬೇಳೆ ಸ್ವಲ್ಪ ಹಾಕಿ ಅದನ್ನು ಚೆಂದಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ. ಇದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್. ಯಾಕಂದರೆ ಲಾರ್ಡ್ ಕೃಷ್ಣಗೆ ಇದು ಅವಲಕ್ಕಿ ಅಂದರೆ ತುಂಬ ಇಷ್ಟ, ಬಟರ್ ಅಂದರೆ ಇಷ್ಟ. ಅದರಿಂದ ಬಟರ್ ಯೂಸ್ ಮಾಡಿ ಪಾಯಸ ಮಾಡ್ತಿದ್ದೀನಿ. ಇನ್ನೊಂದು ಬೌಲಲ್ಲಿ ನೀರಲ್ಲಿ ಸಾಬೂದಾನ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಬೋದು. ಇಲ್ಲ ಅಂದರೆ ಹಾಲಲ್ಲೇ ನೀವು ಬೇಯಿಸ್ಕೊಳ್ಬೋದು. ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಟೈಮು. ಮತ್ತು ಹಾಲು ಒಂದು ಸೈಡು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಏಲಕ್ಕಿ ಹಾಕಿ ಅದು ಚೆಂದಾಗಿ ಕುದಿ ಬಂದಮೇಲೆ ಈ ರೋಸ್ಟ್ ಮಾಡಿರುವಂಥ ಬೇಳೆ ಅದು ಒಂದು 5 ನಿಮಿಷ ಸ್ವಲ್ಪ ಸಾಫ್ಟ್ ಆಗೋ ಟೈಮಲ್ಲಿ ಅವಲಕ್ಕಿ ಹಾಕೋಣ. ಚೆಂದಾಗಿ ಸ್ವಲ್ಪ ಬಿಸಿ ಆಗಲಿ, ಯಾಕಂದರೆ ಬೇಳೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಆಮೇಲೆ ಅವಲಕ್ಕಿ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಬೇಳೆ ಅವಲಕ್ಕಿ ಎಲ್ಲ ಸಾಫ್ಟ್ ಆದಮೇಲೆ ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲದೆ ತಳ ಹಿಡಿಯುತ್ತೆ. ಆ ಬಟರ್ ಬ್ಲ್ಯಾಕ್ ಆಗಿರೋದ್ರಿಂದ ಹಾಲಲ್ಲಿ ಬ್ಲ್ಯಾಕಾಗಿ ಕಾಣಿಸ್ತಿದೆ. ಸ್ವಲ್ಪ ಚೆಂದಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗಲಿ. ನೋಡಿ, ಸಾಫ್ಟ್ ಕನ್ಸಿಸ್ಟಿಗೆ ಬಂದಿದೆ. ಅದು ಹಾಲು ತಿಕ್ಕಾಗಿದೆ. ನಿಮಗೆ ಬೆಲ್ಲ ಬೇಡ ಅಂದರೆ ಅದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು ಬೇಕಾದರೆ. ಚೆಂದಾಗಿ ಬಾಯ್ಲ್ ಆಗಿ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡ್ರು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಮಿಕ್ಸ್ ಆದಮೇಲೆ ಆಫ್ ಮಾಡೋ ಟೈಮಲ್ಲಿ ಬೆಲ್ಲ ಒಂದು ಸೋದಿಸೋದ್ರಲ್ಲಿ ಬೆಲ್ಲ ಸೋದಿಸ್ಕೊಂಡು ನೋಡಿ ಎಷ್ಟು ಬ್ಲ್ಯಾಕಾಗಿ ಅಷ್ಟು ಕಲ್ಲು ಅದೆಲ್ಲ ಬರುತ್ತೆ. ಅದಕ್ಕೆ ಸೋದಿಸ್ಬಿಟ್ಟು ಹಾಕ್ಕೊಂಡಿದ್ದು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಪಾಯಸ ರೆಡಿ ಫಾರ್ ಮೈ ಹೌಸ್ ಲಿಟಲ್ ಕೃಷ್ಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ Teju's Kitchen channel and please do support me to upload more videos. Thank you so much. This is our Krishna Janmashtami special Avalakki Paisa. Thank you.